ಇದು ಅನು, ನಮ್ಮ ಆಫೀಸ್ ಅಟೆಂಡೆಂಟ್ FM. ನಮಸ್ತೆ. ನಮಸ್ತೆ. ನನ್ನ ಹೆಸರು ಫಾತೇಪುರ್ ಮುಕ್ಕೋಟೆ ಅಂತ್ರಿ. ಎಲ್ಲರೂ ನನ್ನ FM ಅಂತ ಕರೀತಾರೆ. ನಿಮ್ಗೆ ಏನೋ ಬೇಕಿದ್ರು ನನ್ನ ಕೇಳ್ರಿ. ಕಾಫಿ, ಟೀ, ಪೆನ್ನು ಬೇಕಾದ್ರು. FM ಆಫ್ ಮಾಡಿ ಕೆಲಸ ನೋಡು. ಆಯ್ತ್ರಿ, ಬರ್ತೀನಿ ರೀ. ಅನು, ಇವರು ಮಿಸ್ಟರ್ ಶಂಕರ್ ಶಾನ್ಭೋಗ್, ನಮ್ಮ ಕಂಪನಿ ಲೀಗಲ್ ಅಡ್ವೈಸರ್. ನಮಸ್ತೆ. ನಮಸ್ತೆ. ಇರಲಿಲ್ಲ, ಒಳ್ಳೆಯದಾಗಿ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ, ದೊಡ್ಡ ಜಾಗಗಳಲ್ಲಿ ಒಂದು ಮಾತಾಡಬೇಕಾದ್ರೂ 10 ಸಲ ಯೋಚನೆ ಮಾಡಿ ಮಾತಾಡಬೇಕು. ನೀನಿನ್ನೂ ಚಿಕ್ಕ ಹುಡುಗಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಅಷ್ಟು ಬೇಗ ಇಂಟ್ರೊಡಕ್ಷನ್ ಮುಗ್ದೋಯ್ತಾ? ಇವ್ರ ಹತ್ರ ಹೇಳ್ಕೊಳಕ್ಕೆ ಹೆಚ್ಚಾಗಿ ಏನೂ ಇಲ್ವಲ್ಲ, ಅದಕ್ಕೆ ಆಗೋಯ್ತು ಅಷ್ಟೆ. ಓ ಯಾ ಅನು, ಯು ನಾಟ್ ಇಂಟ್ರೊಡ್ಯೂಸ್ಡ್ ಯುವರ್ ಫ್ಯಾಮಿಲಿ ಟು ಅಸ್. ನಮಗೂ ಹೇಳಿ, ನಾವು ತಿಳ್ಕೊತೀವಿ. ನಮ್ಮ ಮನೇಲಿ ನಾನು, ಅಪ್ಪ, ಅಮ್ಮ. ನಮ್ಮ ಅಪ್ಪನ ಹೆಸರು ಸುಬ್ರಹ್ಮಣ್ಯ ಸಿರಿಮನೆ ಅಂತ. ನಮ್ಮ ಅಮ್ಮನ ಹೆಸರು ಪುಷ್ಪಾ ಸಿರಿಮನೆ. ಅಮ್ಮ ಹೌಸ್ ವೈಫು, ಅಪ್ಪ ಸೀರೆ ಅಂಗಡಿಲಿ ಕೆಲಸ ಮಾಡ್ತಾ ಇದ್ದಾರೆ. ಓ, ಅವತ್ತು ಪಾರ್ಟಿಲಿ ಅನು, ನಮ್ಮ ಆಫೀಸಲ್ಲಿ ಎಲ್ಲರೂ ಹೈ ಪ್ರೊಫೈಲ್ ಅಂತ ನೀನೇನು ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇಲ್ಲಿ FM ಮತ್ತು ನೀನು ಇಬ್ಬರು ಸೇಮ್ ಟು ಸೇಮ್. ಮೇಡಮ್, ನಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ, ಅದಕ್ಕೆ ನಂಗೆ ಮುಂದೆ ಓದೋಕ್ಕಾಗಲಿಲ್ಲ. ಅನು ಮನೆ ಕಂಡೀಷನು ಸ್ವಲ್ಪ ಹಾಗೇನೆ ಅಲ್ವಾ ಅನು? ಹಲೋ ಮೀರಾ ಮ್ಯಾಮ್, ಆರ್ಯ ಸರ್ ಎಲ್ರೂ ಕಾನ್ಫರೆನ್ಸ್ ಹಾಲಿಗೆ ಬರೋದಕ್ಕೆ ಹೇಳಿದ್ದಾರೆ. ಓಕೆ, ಲೆಟ್ಸ್ ಗೋ. ಹಲೋ ರಮ್ಯಾ, ಎಲ್ಲಿದ್ಯೆ? ಹೋಯ್, ಏನ್ ಇಷ್ಟೊಂದು ಜೋಶಲ್ಲಿ ಕೇಳ್ತಿದ್ಯಾ? ಏನ್ ವಿಶೇಷ? ಫೋನಲ್ಲಿ ತಿಳಿಯುವುದಾದರೆ ಒಂದನ್ನು ಒತ್ತಿ, ಅನು ಜೊತೆ ಮಾತಾಡುವುದಾದರೆ ಫೋನ್ ಕಟ್ ಮಾಡಿ ಗಾಂಧಿ ಬಜಾರಲ್ಲಿರೋ ತಿರುಮಲ ವೆಂಕಟೇಶ್ವರ ಜ್ಯುವೆಲರ್ಸ್ಗೆ ಬನ್ನಿ. ಸರಿ, ಬರ್ತೀನಿ. ಸರಿ. ಹೋಗ್ರಿ. ನೀನು ಬಾ. ಸರಿ, ನಡೀರಿ. ಅಂತೂ ನೀನ್ ಆಸೆ ತೀರಿಸ್ಕೊಂಡ್ಬಿಟ್ಟಲ್ಲ. ಇನ್ನು ಟೂ ಡೂ ಲಿಸ್ಟಲ್ಲಿ ಮಾಡಬೇಕಾಗಿರೋ ತುಂಬ ಇದೆ ರಮ್ಯಾ. ಇದು ಜಸ್ಟ್ 1 ಟಿಕ್ ಅಷ್ಟೇ. ಅಪ್ಪ ಅಮ್ಮ ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು ಕಣೆ. ಹಲೋ ಹಲೋ ರಮ್ಯಾ, ಎಲ್ಲೇ ಇದೆಯಾ? ಬರ್ತಿದ್ದೀನಮ್ಮ. ಯಾಕೆ? ಇಲ್ಲಿ ವಟಾರದಲ್ಲಿ ಜಾತ್ರೆ ಕಳೆ ಕಣೆ. ನಿನ್ನ ಆಪ್ತ ಸ್ನೇಹಿತೆ ಅನು ಇದ್ದಾಳಲ್ಲ, ಅವಳ ಮನೆ ಮುಂದೆ ಸಾಲ್ಗಾರರು ಬಂದು ವಸೂಲಿಗಾಗಿ ಒಂಟಿಕಾಲಲ್ಲಿ ನಿಂತಿದ್ದಾರೆ ಕಣೆ. ಒಳ್ಳೆ ಮಜಾನೋ ಮಜಾ. ಸಾಲ ತಗೊಳ್ಳೋ ಒಂದ್ ಮಾತು ಕೇಳಕ್ ಬಂದ್ರೆ ಇನ್ನೊಂದು ಮಾತಾಡ್ತೀರಾ? ಇನ್ನೊಂದು ಮಾತು ಎಲ್ಲಾಡ್ದೆ ಸರ್, ಮುಂದಿನ ತಿಂಗಳು ಕೊಟ್ಬಿಡ್ತೀನಿ, ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದನ್ನೇ ಹೇಳ್ತಿದ್ಯಲ್ಲಯ್ಯ, ವಸೂಲಿಗೆ ಬಂದು ನನ್ ಚಪ್ಪಲಿ ಸೌದೋಯ್ತು. ಅಯ್ಯಯ್ಯ, ಚಪ್ಲಿ ಸೌದೋದ್ರೆ ಇನ್ನೊಂದು ಚಪ್ಲಿ ತಗೋ. ಅದಕ್ಕೆ ಯಾಕೆ ಹಿಂಗ್ ಬಾಯ್ ಬಡ್ಕತ್ಯಾ? ಪುಷ್ಪ, ಏನಮ್ಮ ಸಾಲ ಕೊಟ್ಟವರಿಗೆ ದಬಾಯಿಸ್ತೀಯಲ್ಲಮ್ಮ? ಅಯ್ಯೋ, ಮೆತ್ತಿಗೆ ಹೇಳಿದ್ರೆ ನೀವೆಲ್ಲಿ ಕೇಳ್ತೀರಾ? ನಿನಗೆ ಸಾಲ ಕೊಟ್ಬಿಟ್ಟು ಕೇಳಕ್ ಬಂದ್ರೆ ನೀನು ಹೇಳಿದ್ನ ಕೇಳ್ಕೊಂಡು ಕೈ ಕಳ್ಕೊಂಡು ನಿಂತ್ಕೋಬೇಕಾ? ಈ ಏರಿಯಾ ರೋಡ್ಗಳ ಪರಿಚಯ ನನಗೆ, ಮಾತ್ ಮೇಲೆ ನಿಗಾ ಇರ್ಲಿ. ಯೋ, ಏನಯ್ಯ, ಏನ್ ಹಂಗ್ ಮಾತಾಡ್ತಿದ್ಯಾ? ಎಷ್ಟ್ ಜನ ರೌಡಿಗಳವ್ರೆ ಕಡ್ಸಯ್ಯ, ನಾನು ನೋಡೇ ಬಿಡ್ತೀನಿ. ಪುಷ್ಪ, ಈ ಸ್ವಲ್ಪ ಸುಮ್ಮನಿವೆ. ಏ, ಪುಸ್ 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 ಅಂತ ನೀನ್ ಹಿಂಗೆ ಹೇಳ್ತಿದ್ರೆ ಅವ್ರು ಹಂಗೆ ಮಾತಾಡೋದು. ನೀ ಸ್ವಲ್ಪ ಜೋರ ಮಾತಾಡೋ. ಏನಯ್ಯ ಸುಬ್ಬು, ಹೆಂಡ್ತಿನ ಮಾತಾಡಕ್ ಬಿಟ್ಬಿಟ್ಟು ನೋಡ್ತಾ ನಿಂತಿದ್ಯಾ? ದೊಡ್ಡ ದೊಡ್ಡ ಪಾರ್ಟಿಗಳಿಗೆ ಹೋಗ್ತೀರಾ, ಮಗಳಿಗೆ ಮದ್ವೆ ಫಿಕ್ಸ್ ಮಾಡ್ತೀರಾ, ನಮ್ ದುಡ್ಡು ಕೊಡಕ್ಕಾಗಲ್ವಾ ನಿಮ್ಗೆ? ಮಾದೇವಣ್ಣ, ಹಾಗೆಲ್ಲ ಏನು ಇಲ್ಲ ಅಣ್ಣ. ಗಂಡ ಹೆಂಡತಿ ನಾಟಕದ ಕಂಪನಿ ಇಟ್ಕೊಂಬಿಡಿ, ಒಳ್ಳೆ ವಸೂಲಿ ಆಗುತ್ತೆ. ಸಿದ್ದಣ್ಣ, ನೀವು ಹಂಗೆ ಅಂತಿದ್ದೀರಲ್ಲಣ್ಣ. ಇನ್ನೇನು,
ಅಕೌಂಟ್ ಕ್ಲಿಯರ್ ಮಾಡಿದೆ ಒಂದು ಐಟಮ್ ನನ್ನ ಅಂಗಡಿಯಿಂದ ಕೊಡಲ್ಲ ಹೇಳಿದ್ದೀನಿ. ಕೊಡಲ್ಲ ಅಂತ ಹೇಳಿದ್ನ, ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಸಮಯ ಅಂದ್ರೆ ಯಾವಾಗ ನೀನೇ ಹೇಳು. ನೀನ್ ಹೇಳೋವರೆಗೂ ಈ ಜಾಗ ಬಿಡ್ಕಲ್ಲ ಕಣಯ್ಯ. ಯಾವಾಗ ಕೊಡ್ತೀಯ ಹೇಳಯ್ಯ. ಇವತ್ತು ನಾನು ಇವತ್ತೇ ನಿನ್ ದುಡ್ಡನ್ನೆಲ್ಲ ವಾಪಸ್ ಕೊಡ್ತೀನಿ. ಅನು ನಡಿ ಒಳಗೆ. ಅಪ್ಪ ಇರಿ ಅಪ್ಪ, ಅವ್ರ ದುಡ್ಡನ್ನೆಲ್ಲ ವಾಪಸ್ ಕೊಟ್ಬಿಡೋಣ. ಅನು ಏನ್ ಮಾತಾಡ್ತಾ ಇದ್ಯಾ? ಕೊಟ್ಬಿಡೋಣ ಅಂದ್ರೆ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಈಗ ಎಲ್ಲಿದೆ? ಅಮ್ಮ ಸ್ವಲ್ಪ ಇರಮ್ಮ. ಎಷ್ಟು ಕೊಡ್ಬೇಕು? 4,000 ಅಸಲು, 2,000 ಬಡ್ಡಿ. ಬಡ್ಡಿ ಬೇಡ, ಅಸಲು ಕೊಟ್ರೆ ಸಾಕು. ಇಲ್ಲ ಇಲ್ಲ, ನಾನು ಫುಲ್ ದುಡ್ಡೇ ಕೊಡ್ತೀನಿ. ತಗೊಳ್ಳಿ. ಸಾರಿ, ಕೊಡೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನಿಮಗೆಷ್ಟು ಕೊಡಬೇಕು? ದಯವಿಟ್ಟು ಕ್ಷಮಿಸ್ಬಿಡಿ, ಕೊಡೋದು ಸ್ವಲ್ಪ ತಡ ಆಯ್ತು. ರೀ ಸುಬ್ಬು, ಮಗಳ್ ನೋಡ್ ಕಲ್ತ್ಕೊಳ್ರಿ. ಅನು ದೃಷ್ಟಿ ಆಗೋದು. ಇಷ್ಟೊಂದು ದುಡ್ಡು ಎಲ್ಲಿಂದನೇ ಬಂತು? ಆಹಾ, ಏನ್ ಚೆನ್ನಾಗಿ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ದಾರಿ ಬಿಡಮ್ಮ. ಮೊದಲು ಯಾರು? ಸರ್, ನಾನು ಟ್ರೈ ಮಾಡಲ್ಲ. ಸಾರಿ ಸರ್. ನೋ ವರೀಸ್. ನೆಕ್ಸ್ಟ್. ಇಟ್ಸ್ ಓಕೆ. ನೆಕ್ಸ್ಟ್. ಮೀರಾ, It's okay, Mira. It's okay. Hey, Anu. Why don't you try? ನಾನಾ? ಪೇಪರ್ ತಗೋ.